ಯಾಕಂದ್ರೆ ಆಮೇಲೆ ಕೇಳೋ ಎಲ್ಲ ಕೆಲಸಕ್ಕೆ ಬರೀ ರೊಕ್ಕಷ್ಟೇ ಮುಖ್ಯ ಅಲ್ಲ, ಆ ಕೆಲಸ ಮಾಡಬೇಕು, ಆ ಕೆಲಸ ಮಾಡಿಸ್ಕೋಬೇಕು. ಆ ಪ್ರಾಮಾಣಿಕತನ, ಆ ರಚನಾತ್ಮಕ ಮನೋಭಾವ ಯಾವ ಗ್ರಾಮದಲ್ಲಿ ಇರ್ತೈತಿ ಆ ಗ್ರಾಮದೊಳಗೆ ಕೆಲಸ ಪೂರ್ಣ ಆಕ್ಕವು, ಉದ್ಘಾಟನೆ ಆಗ್ತವೆ. ಇಲ್ಲಿಲ್ಲ ಅಂದ್ರೆ ಅವು ಅರ್ಧ ಉಳಿದಿರ್ತಾವೆ. ಹಂಗಾಗದಂಗೆ ಬೆಂತೂರೊಳಗೆ ಅಂತೂರೊಳಗೆ ಏನು ನೀವು ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀರಿ, ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ಈ ಏಜೆನ್ಸಿಗಳು ಈ ಬಣ್ಣ ಹಚ್ಚೋದು, ಈ ಅಂಗನವಾಡಿಗೆ ಬಣ್ಣ ಹೆಂಗೆ ಹಚ್ಚಬೇಕಾಗಿತ್ತು, ಅದ್ರ ಮೇಲೆ ಹೆಂಗೆ ಚಿತ್ರ ತೆಗಿಬೇಕಾಗಿತ್ತು, ಯಾಕಂದ್ರೆ ನಮ್ಮ ಚಾಟಿ ಸಾಹೇಬ್ ಅಲಕ್ಷ್ಯ ಮಾಡ್ಯಾರ. ಅದನ್ನು ಇನ್ನೊಂದು 15 ದಿವಸದೊಳಗೆ ಅದ್ರ ಮೇಲೆ ಚಿತ್ರ ಬಂದಿರಬೇಕು, ಆನೆ ಇರಬೇಕು, ಹುಲಿ ಇರಬೇಕು, ಸಿಂಹ ಇರಬೇಕು, ಮಲ ಇರಬೇಕು. ಅಂದರೆ ಮಕ್ಕಳಿಗೆ ಅಲ್ಲಿ ಬರೋದಕ್ಕೆ ಆಕರ್ಷಣೆ ಆಗೋದಕ್ಕೆ ಆ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ನಿಮ್ಗೆ ಸೂಚನೆಯನ್ನು ಕೊಡ್ತಾ, ಇಲ್ಲಿವರೆಗೆ ನಾವೇನು ಮಾಡ್ತಿದ್ವಿ, ಇವೆಲ್ಲ ಈ ಕಟ್ಟಡ ಆಗೋದಕ್ಕೆ, ಬಸ್ ಸ್ಟ್ಯಾಂಡ್ ಆಗೋದಕ್ಕೆ, ನಿಮ್ಮ ಹೊಲದಾಗ ಬದು ಹಾಕೋದಕ್ಕೆ, ಒಳಗಡ್ಡಿ ಕಟ್ಟೋದಕ್ಕೆ, ಕೃಷಿ ಹೊಂಡ ಮಾಡೋದಕ್ಕೆ, ದನ ದೊಡ್ಡಿ ಮಾಡೋದಕ್ಕೆ, ಈ ಕುರಿ ದೊಡ್ಡಿ ಮಾಡೋದಕ್ಕೆ ನಾವು NREG ದುಡ್ಡು ಉಪಯೋಗ ಮಾಡ್ತಿದ್ವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಆದರೆ ಈಗ ಅದನ್ನು ರದ್ದು ಮಾಡಿಬಿಟ್ಟಾರೆ. ಕೃಷಿ ಕಾರ್ಮಿಕರಿಗೇನು ಹಕ್ಕಿನಿಂದ ಇವತ್ತು ಕೆಲಸ ಸಿಗ್ತಿತ್ತು, ಅವ್ರಿಗೆ ಕೆಲಸ ಕೊಡಲಿಲ್ಲ ಅಂದರೆ ಕಾನೂನು ಪ್ರಕಾರ ನಿರುದ್ಯೋಗ ಭತ್ಯೆ ಕೊಡ್ಬೇಕಾಗಿತ್ತು. ಕಡೆಗೆ 100 ದಿವಸ ಕೊಡ್ಬೇಕು, 75-80 ದಿವಸ ಕೊಡ್ಬೇಕು, ಕೊಡದೆ ಹೋದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕಾಗಿತ್ತು. ಅಂಥ ಕಾನೂನನ್ನು ನಮ್ಮ ರಾಷ್ಟ್ರದೊಳಗೆ ಮಾಡಿದ್ವಿ. ಆ ಕಾನೂನನ್ನು ಇವತ್ತು ರದ್ದು ಮಾಡಿದ್ದಾರೆ. ಆ ರದ್ದಾಗಿರೋದು ನಮ್ಮ ಕೃಷಿ ಕಾರ್ಮಿಕರ ಆ ಶಕ್ತಿಯನ್ನು ಕ್ಷೀಣ ಮಾಡ್ತದೆ. ಅವ್ರಿಗೆ ಸ್ವಾಭಿಮಾನ ಇರೋದಿಲ್ಲ. ಈಗ ಹೆಂಗೆ ನಮ್ಮ ಗ್ಯಾರಂಟಿ ಮೂಲಕ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಸ್ತ್ರೀ ಶಕ್ತಿ, ಯುವ ನಿಧಿ ಈ ಕಾರ್ಯಕ್ರಮಗಳ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗಿತ್ತು, ಹಾಗೆಯೇ ನಮ್ಮ ಕೃಷಿ ಕಾರ್ಮಿಕರಿಗೆ, ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ನಮ್ಮ ಹೊಲದಾಗ ನಾವು ಬದು ಹಾಕ್ಕೊಳ್ಳೋಕ್ಕೆ ಅವಕಾಶ ಇತ್ತು, ಕೆರೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಇವತ್ತು ಆ ಎಲ್ಲ ಅವಕಾಶಗಳನ್ನು ತೆಗೆದುಹಾಕಿದ್ದಾರೆ. ಆ ಕಾನೂನು ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ಅಂತೂರಿನ ಈ ಕಾರ್ಯಕ್ರಮದ ಮೂಲಕ ನಾನು ಕೇಂದ್ರ ಸರ್ಕಾರವನ್ನು ಹಾಗೂ ರಾಷ್ಟ್ರಪತಿಗಳನ್ನು ಒತ್ತಾಯ ಮಾಡ್ತೀನಿ. ಇವತ್ತು ಈ ಒಂದು ಅಭಿವೃದ್ಧಿ ಕೆಲಸವನ್ನು ಏನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ, ಉದ್ಘಾಟಿಸಿದ್ದೇವೆ, ಇವೆಲ್ಲವೂ ಸಮರ್ಪಕವಾಗಿ ಯಾವ್ಯಾವ ಕೆಲಸಕ್ಕೆ ಅವುಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ, ಖರ್ಚು ಮಾಡಿ ಸೃಷ್ಟಿ ಮಾಡಿದ್ದೇವೆ, ಅವಕ್ಕೆ ಉಪಯೋಗ ಮಾಡಬೇಕು. ಈ ಅಕ್ಷರ ಯಾರಿಗೆ ಗೊತ್ತಿಲ್ಲ ಅವರು ಸಹಿತ ಡಿಜಿಟಲ್ ಲೈಬ್ರರಿ ಉಪಯೋಗ ಮಾಡ್ಬೋದು. ನೀವೆಲ್ಲ ಸಾಲಿ ಕಲಿಯೋ ಹುಡುಗರು ದೂರ ಸರಿಸಿ ಸಿನಿಮಾ ನೋಡ್ಕೊಂಡು ಕೂತಿರ್ತೇವೆ, ಹಂಗೆ ಮಾಡಬೇಡಿ. ಆದರೆ ಯಾವಾಗಾರ ನಿಮ್ಗೆ ಯಾವುದರ ಒಂದು ಸಿನಿಮಾದ್ದು ಡೈಲಾಗ ಕೇಳ್ಬೇಕಂದಿದ್ರೆ ಅಥವಾ ಯಾವ್ದಾರ ಒಂದು ಭಾಷಣ ಕೇಳ್ಬೇಕಂದಿದ್ರೆ ನೀವು ಡಿಜಿಟಲ್ ಲೈಬ್ರರಿ ಮುಖಾಂತರ ಅವುಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ತಂತ್ರಜ್ಞಾನ ಏನು ಬಂದದ, ಆ ತಂತ್ರಜ್ಞಾನದ ಮುಖಾಂತರ ರೈತರ ಜ್ಞಾನ ಕ್ಷಿತಿಜವನ್ನು ವಿಸ್ತರಿಸುವಂಥ ಪ್ರಯತ್ನ ಆಗಲಿ ಅಂಥೇಳಿ ನಾನು ಹಾರೈಸಿ